ಓಂ ಶ್ರೀ ಮಹಾಗಣಾಧಿಪತಿಯೇ ನಮಃ. ಓಂ ಶ್ರೀ ಮಾತ್ರೇ ನಮಃ. ಓಂ ಶ್ರೀ ಗುರುಭ್ಯೋ ನಮಃ. ಸಮಸ್ತ ಕನ್ನಡ ವೀಕ್ಷಕರಿಗೆ ನಮಸ್ಕಾರ. ನೀವು ಮೊದಲನೇ ಬಾರಿ ನಮ್ಮ ಚಾನಲ್ ನೋಡ್ತಾ ಇದ್ದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿ ಅಂತ ಹೇಳ್ತಾ, ಈ ದಿನ ದ್ವಾದಶ ರಾಶಿಗಳಿಗೆ ಮಾಘ ಮಾಸದಲ್ಲಿ ಫೆಬ್ರವರಿ ಮಾಸದಲ್ಲಿ ಯಾವ ರೀತಿ ಅನುಕೂಲ ಗೋಚಾರ ಫಲಗಳಿದೆ ಅನ್ನುವುದನ್ನು ನಾವು ಈ ವಿಡಿಯೋ ಮುಖಾಂತರ ತಿಳಿದುಕೊಳ್ಳೋಣ. ಪ್ರಮುಖವಾಗಿ ನಮಗೆ ಮಾಘ ಮಾಸ ಅಂದರೆ ನಾವು ಮಾಡುವಂತಹ ಪವಿತ್ರ ನದಿ ಸ್ನಾನಗಳಾಗಿರ್ಬೋದು, ಪವಿತ್ರವಾಗಿ ನಾವು ಮಾಡುವಂತಹ ನಿಷ್ಠೆಯಿಂದ ಮಾಡಿರುವಂತಹ ಪೂಜಾದಿ ವ್ರತಾದಿ ವಿಷಯಗಳಾಗಿರಬಹುದು, ಶುಭ ಕಾರ್ಯಗಳಾಗಿರಬಹುದು. ಅದೇ ರೀತಿ ಈ ಮಾಸದಲ್ಲಿ ಮಹಾಶಿವನ ಅನುಗ್ರಹಕ್ಕೋಸ್ಕರ ಮಾಡುವಂತಹ ಉಪವಾಸ ಜಾಗರಣೆಯಿಂದ ಕೂಡಿರುವಂತಹ ಮಹಾಶಿವರಾತ್ರಿಯಾಗಿರಬಹುದು, ವಿಶೇಷವಾಗಿರುವಂತಹ ಮಾಘ ಮಾಸ ಅಂತ ಹೇಳಬಹುದು. ಈ ಮಾಸದಲ್ಲಿ ಶುಕ್ರ ರಾಶ್ಯಾಧಿಪತಿಯಾಗಿರುವಂತಹ ಈ ತುಲಾ ರಾಶಿ ಜಾತಕರಿಗೆ ಈ ಫೆಬ್ರವರಿ ಮಾಸ ಯಾವ ರೀತಿ ಅನುಕೂಲವಾಗಿರುತ್ತೆ, ಈ ಮಾಸದಲ್ಲಿರುವಂತಹ ಗ್ರಹಗಳ ಸ್ಥಾನ ಸಂಚಾರ ಏನು, ಮತ್ತು ಈ ಮಾಸದಲ್ಲಿ ಯಾವ ವಿಷಯಗಳಲ್ಲಿ ಮುಂಜಾಗ್ರತೆ ಕ್ರಮ ತಗೋಬೇಕು, ಏನು ಪರಿಹಾರಗಳು ಮಾಡಬೇಕು, ವಿದ್ಯಾರ್ಥಿಗಳಿಗೆ ಯಾವ ರೀತಿ ಇದೆ, ಉದ್ಯೋಗಸ್ಥರಿಗೆ ಯಾವ ರೀತಿ ಇದೆ, ವಿವಾಹಿತರಿಗೆ ಯಾವ ರೀತಿ ಇದೆ, ಮುಖ್ಯವಾಗಿ ವಯೋಜನರಿಗೆ ಯಾವ ರೀತಿ ಇದೆ, ವ್ಯಾಪಾರಾದಿ ವಿಷಯಗಳಲ್ಲಿ ಏನು ಅನುಕೂಲತೆ ಇದೆ ಇತ್ಯಾದಿ ಸಮಸ್ತ ವಿಷಯಗಳನ್ನು ಈ ವಿಡಿಯೋ ಮುಖಾಂತರ ನಿಮಗೆ ತಲುಪಿಸುವುದಕ್ಕೆ ಪ್ರಯತ್ನ ಮಾಡ್ತೇನೆ. ನಿಮ್ಮ ಸಹಕಾರ ಪ್ರೋತ್ಸಾಹ ಕೂಡ ಹೈಪ್ ಮಾಡುವಂಥ ಮುಖಾಂತರ, ಈ ವಿಡಿಯೋ ಕೆಳಗಡೆ ಹೈಪ್ ಅನ್ನುವಂತಹ ಬಟನ್ ಪ್ರೆಸ್ ಮಾಡುವಂಥ ಮುಖಾಂತರ ನಮ್ಮ ವಿಡಿಯೋ ಮತ್ತಷ್ಟು ಜನಕ್ಕೆ ತಲುಪಲಿ ಅಂತ ಹೇಳ್ತಾ, ಮುಖ್ಯವಾಗಿ ತುಲಾರಾಶಿ ಚಿತ್ತಾ ನಕ್ಷತ್ರ 1, 2, ಪಾದಗಳಲ್ಲಿ, ಸ್ವಾತಿ ನಕ್ಷತ್ರದ 1, 2, 3, 4 ಪಾದಗಳಲ್ಲಿ, ವಿಶಾಖ ನಕ್ಷತ್ರ 1, 2, 3 ಪಾದಗಳಲ್ಲಿ ಜನಿಸಿದಂತಹ ವ್ಯಕ್ತಿಗಳು ತುಲಾರಾಶಿ ಎಲ್ಲ ವಿಷಯಗಳಲ್ಲಿ ತುಂಬ ಬ್ಯಾಲೆನ್ಸ್ಡ್ ಆಗಿ, ನಾವು ಈ ತಕ್ಕಡಿ ಯಾವ ರೀತಿ ನಾವು ವೇಯಿಂಗ್ ಮಾಡ್ತಾ ಇರ್ತೀವೋ ಅದೇ ರೀತಿ ಇವರು ಕೂಡ ಎಲ್ಲ ರೀತಿಯಲ್ಲಿ ಬ್ಯಾಲೆನ್ಸ್ಡ್ ಪೀಪಲ್ ಆಗಿರ್ತಾರೆ. ತುಲಾರಾಶಿಯವರಿಗೆ ಇವರಿಗೆ ಈ ಲಾಸ್ಟ್ ಇಯರ್ ಇಂದ ಮಾರ್ಚ್ 29ರಿಂದ ಶನಿ ಪರಮಾತ್ಮ 6ನೇ ಮನೆಯಲ್ಲಿ ವಿಪರೀತವಾಗಿ ಯೋಗಕಾರಕನಾಗಿದ್ದಾರೆ. ದಶಮದಲ್ಲಿರುವಂತಹ ಶನಿ ಪರಮಾತ್ಮ ಎಕ್ಸ್ಟ್ರಾರ್ಡಿನರಿಯಾಗಿ ಯೋಗಕಾರಕನಾಗಿದ್ದಾರೆ. ಅಂದರೆ ಒಟ್ಟಾಗಿ 2026 ತುಲಾರಾಶಿಯವರಿಗೆ ಶತ್ರುಗಳ ಮೇಲೆ ಜಯವನ್ನು ಸಾರಿಸುವಂತಹ, ಜಯವನ್ನು ಪಡೆಯುವಂತಹ ವರ್ಷ, ಪ್ರತ್ಯರ್ಥಿಗಳ ಮೇಲೆ ಆಧಿಪತ್ಯವನ್ನು ಸಾರಿಸುವಂತಹ ವರ್ಷ ಅಂತ ಹೇಳೋದಾದಲ್ಲಿ ಯಾವುದೇ ಸಂದೇಹ ಇಲ್ಲ. ಆ ರೀತಿ ಶತ್ರುಗಳು, ಪ್ರತ್ಯರ್ಥಿಗಳು, ಕಾಂಪಿಟೇಟರ್ಸು ಇಂತಹ ವಿಷಯಗಳ ಮೇಲೆ ಅನುಕೂಲವಾಗಿರುವಂತಹ ನಿಮ್ಮದೇ ಆಗಿರುವಂತಹ ಯಶಸ್ಸನ್ನು ಕಾಣುವಂತಹ ವರ್ಷ ಅಂತಲೂ ಹೇಳಬಹುದು. ಇನ್ನು ಈ ಮಾಸದಲ್ಲಿ ಮುಖ್ಯವಾಗಿ ಸ್ವಲ್ಪ ಅವಧಿಯಲ್ಲಿ ಸಂಚಾರ ಮಾಡ್ತಾ ಇರುವಂತಹ ಗ್ರಹಗಳು ನಾವು ಪರಿಶೀಲನೆ ಮಾಡುವುದಾದರೆ, ಅದರಲ್ಲಿ ಕುಜ, ರವಿ, ಬುಧ, ಶುಕ್ರ, ಚಂದ್ರ ಇವರ ಸ್ಥಾನವನ್ನು ನಾವು ನೋಡುವುದಾದರೆ, ಈ ಚತುರ್ಥ ಮತ್ತು ಪಂಚಮ ಸ್ಥಾನ ಸಂಚಾರ ಅನ್ನೋದು ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಯಾವ ರೀತಿ ಯೋಗಕಾರಕರಾಗಿರುತ್ತದೆ ಅಂದರೆ, ಫೆಬ್ರವರಿ 3ವರೆಗೂ ಚತುರ್ಥ ಸ್ಥಾನದಲ್ಲಿರುವಂತಹ ಬುಧ ಫೆಬ್ರವರಿ 4ರಿಂದ ಇವರು ಪಂಚಮ ಸ್ಥಾನಕ್ಕೆ ಹೋಗ್ತಾರೆ. ಪಂಚಮದಲ್ಲಿರುವಂತಹ ಶುಕ್ರ ಇವರು ಷಷ್ಠ ಸ್ಥಾನಕ್ಕೆ ಹೋಗ್ತಾರೆ. ಅಂದರೆ ಪರ್ಟಿಕ್ಯುಲರ್ ಆಗಿ ಇವರಿಗೆ ಚತುರ್ಥ ಸ್ಥಾನದಲ್ಲಿರುವಂತಹ ಶುಕ್ರ ಪಂಚಮ ಸ್ಥಾನಕ್ಕೆ ಹೋಗ್ತಾರೆ. ಚತುರ್ಥ ಸ್ಥಾನದಲ್ಲಿರುವಂತಹ ರವಿಯು ಪಂಚಮ ಸ್ಥಾನಕ್ಕೆ ಹೋಗ್ತಾರೆ. ಚತುರ್ಥ ಸ್ಥಾನದಲ್ಲಿರುವಂತಹ 23ರಿಂದ ಕುಜ ಗ್ರಹವು ಪಂಚಮ ಸ್ಥಾನಕ್ಕೆ ಹೋಗುತ್ತೆ. ಅಂದರೆ ಒಂದೊಂದೇ ಗ್ರಹವು ಕೂಡ ಕುಂಭರಾಶಿಯಲ್ಲಿ ಇವರಿಗೆ ಪಂಚಮ ಸ್ಥಾನಕ್ಕೆ ಆಗಿರುವಂತಹ ಸಂದರ್ಭಗಳಲ್ಲಿ ಚತುರ್ಥ ಪಂಚಮ ಸ್ಥಾನಗಳಲ್ಲಿ ಯಾವ ರೀತಿ ಅನುಕೂಲವಾಗಿರುತ್ತೆ ಅಂತ ನೋಡುವುದಾದರೆ, ಮನಸ್ಸಿಗೆ ಸಂಬಂಧಪಟ್ಟಿರುವಂತಹ, ಯೋಚನೆಗಳಿಗೆ ಸಂಬಂಧಪಟ್ಟಿರುವಂತಹ, ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಾಗಿರಬಹುದು, ವಿದ್ಯಾಭ್ಯಾಸಕ್ಕೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಿ ಸ್ವಲ್ಪ ಏರಿಳಿತಗಳು ಅನ್ನೋದಿರುತ್ತೆ, ಅಪ್ಸ್ ಆ್ಯಂಡ್ ಡೌನ್ಸ್ ಅನ್ನೋದು ಇರುತ್ತೆ. ಈ ವಿಷಯಗಳಲ್ಲಿ ಅಂದರೆ ಕೆಲವೊಂದು ದಿನಗಳ ಕಾಲ ಪಾಸಿಟಿವ್ ಯೋಚನೆಗಳು, ಕೆಲವೊಂದು ದಿನಗಳ ಕಾಲ ಏನೋ ಒಂದು ರೀತಿ ಚಿಂತೆ, ಮಾನಸಿಕ ವಿಚಾರ,
ಸಂತಾನದ ವಿಷಯದಲ್ಲಿ ಕೆಲವೊಂದು ದಿನಗಳ ಕಾಲ ಅದ್ಭುತ ರೀತಿಯಲ್ಲಿ ಓದುವ ಅಭ್ಯಾಸ ಚೆನ್ನಾಗಿದೆ ಅನಿಸುತ್ತೆ. ಕೆಲವೊಂದು ಸಾರಿ ಅವರ ಬಿಹೇವಿಯರ್ ನೋಡಿದ್ರೆ ಹೇಗಪ್ಪ ಇಂಥ ಮಕ್ಕಳು ಈ ರೀತಿ ಎಕ್ಸಾಮ್ಸಲ್ಲಿ ಏನು ಮಾಡ್ತಾರೋ ಅನ್ನುವಂತಹ ವಿಚಾರ. ಅದೇ ರೀತಿ ಎಜುಕೇಷನ್ ವಿಷಯಗಳಲ್ಲಿ ಎಲ್ಲ ಓದಿದ್ದೇವೆ, ಇನ್ನೇನು ಎಕ್ಸಾಮ್ ಬಂದರೆ ಸಾಕು ಅಟೆಂಪ್ಟ್ ಮಾಡ್ತೀವಿ ಅನ್ನುವಂತಹ ಕಾನ್ಫಿಡೆನ್ಸು ಕೆಲವೊಂದು ದಿನಗಳಿರುತ್ತೆ. ಕೆಲವೊಂದು ದಿನಗಳ ಕಾಲ ಅಯ್ಯೋ ಇನ್ನೂ ಸ್ವಲ್ಪ ಕನ್ಫ್ಯೂಷನ್ಸ್ ಇದೆ, ಇನ್ನೂ ಸ್ವಲ್ಪ ಡೌಟ್ಸ್ ಇದೆ, ಯಾವ ರೀತಿ ಫೇಸ್ ಮಾಡಬೇಕು ಅನ್ನೋಂತಹ ಒಂದು ಭಯ ಅನ್ನೋದು ಸ್ಟಾರ್ಟ್ ಆಗ್ತಾ ಇರುತ್ತೆ. ಈ ರೀತಿ ಏರಿಳಿತಗಳಿಂದ ಕೂಡಿರುವಂತಹ ಮಾಸ ಅಂತ ಹೇಳಬಹುದು. ಅದರಲ್ಲೂ ಕೂಡ ರಾಹುಕೇತು ಪ್ರತಿಕೂಲ ದೃಷ್ಟಿಯಿಂದ ಸಮ್ಟೈಮ್ ಏನಾಗುತ್ತೆ, ಮಾಡುವಂತಹ ವಿಚಾರಗಳಲ್ಲಿ, ತಗೊಳ್ಳುವಂತಹ ನಿರ್ಧಾರಗಳಲ್ಲಿ, ಯೋಚನೆಗಳಲ್ಲಿ, ಹೇಳುವಂತಹ ವಿಷಯಗಳಲ್ಲಿ ಸ್ವಲ್ಪ ಕನ್ಫ್ಯೂಷನ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ಈ ಮುಂದೆಜ್ಜೆ ಹಾಕೋದವಾ ಬೇಡವಾ, ನೆಕ್ಸ್ಟ್ ಡೆಸಿಷನ್ ತಗೊಳ್ಳೋಣ ಬೇಡವಾ, ಈ ವಿಷಯದಿಂದ ಪ್ರಯತ್ನ ಮಾಡೋಣವಾ ಬೇಡ, ಈ ರೀತಿ ಡ್ಯುಯಲ್ ಮೈಂಡೆಡ್ ಅಂದರೆ ಪರ್ಟಿಕ್ಯುಲರ್ ಆಗಿ ಈ ಕನ್ಫ್ಯೂಷನ್ ಅನ್ನೋದು ಕ್ರಿಯೇಟ್ ಆಗ್ತಾ ಇರುತ್ತೆ. ಮುಖ್ಯವಾಗಿ ವೃತ್ತಿ ಉದ್ಯೋಗಗಳಲ್ಲಿ ಉದ್ಯೋಗಸ್ಥರಿಗೆ ವಿಪರೀತವಾಗಿರುವಂತಹ ಕೆಲಸ ಒತ್ತಡ ಇರುತ್ತೆ ಈ ಮಾಸದಲ್ಲಿ. ಟೈಮ್ ಟು ಟೈಮು ನಿಮ್ಗೆ ನೀಡಲಿರುವಂತಹ ಈ ಟಾಸ್ಕ್ಗಳಾಗಿರ್ಬೋದು, ಕೆಲಸಗಳಾಗಿರ್ಬೋದು, ಪ್ರಾಜೆಕ್ಟ್ಗಳಾಗಿರ್ಬೋದು, ವಿತಿನ್ ದ ಟೈಮ್ ಲೈನ್ ಕಂಪ್ಲೀಟ್ ಮಾಡಬೇಕು, ಡೆಡ್ಲೈನ್ಗಳು, ಟಾರ್ಗೆಟ್ಗಳು ಕಂಪ್ಲೀಟ್ ಮಾಡಬೇಕು. ಈ ಮೇಲಧಿಕಾರಿಗಳಿಂದ ಒತ್ತಡ, ಪ್ರತಿ ಬಾರಿ ಮೀಟಿಂಗ್ಗಳಲ್ಲಿನೂ ಎಷ್ಟು % ಬಾಕಿ ಇದೆ, ಏನಕ್ಕೆ ಡಿಲೇ ಆಗ್ತಾ ಇದೆ, ಈ ರೀತಿ ಕೆಲಸದ ಗಂಟೆಗಳು ಅನ್ನೋದು ಜಾಸ್ತಿ ಆಗ್ತಾ ಇರುತ್ತೆ ಈ ಮಾಸದಲ್ಲಿ. ಆದ್ರೂ ಕೂಡ ಎಷ್ಟೇ ಕೆಲಸದ ಒತ್ತಡ ಇದ್ರೂ ಕೂಡ ತುಲಾರಾಶಿಯಲ್ಲಿ ನೀವು ಪರ್ಟಿಕ್ಯುಲರ್ ಆಗಿ ನಿಮಗೆ ನೀಡಿರುವಂತಹ ಕೆಲಸವನ್ನು ವಿತಿನ್ ದ ಟೈಮ್ ಲೈನ್ ಕಂಪ್ಲೀಟ್ ಮಾಡೋದಕ್ಕೆ, ಗೋಲ್ಸ್ ರೀಚ್ ಆಗೋದಕ್ಕೆ ನೀವು ಇಡುವಂತಹ ಹಾರ್ಡ್ ವರ್ಕ್ ಏನಿರುತ್ತೋ, ಆ ಡೆಡಿಕೇಶನ್ ಏನಿರುತ್ತೋ ಎಕ್ಸ್ಟ್ರಾಡಿನರಿ ಆಗಿ ವಿತಿನ್ ದ ಟೈಮ್ ಲೈನ್ ಕಂಪ್ಲೀಟ್ ಮಾಡ್ತೀರಾ. ಇನ್ನು ಪರ್ಟಿಕ್ಯುಲರ್ ಆಗಿ ಏನಾದರೂ ಪೆಂಡಿಂಗ್ ಇದ್ದರೆ ಅಥವಾ ಏನಾದರೂ ಪೆಂಡಿಂಗ್ ಇರುವಂತಹ ಕೆಲಸಗಳನ್ನು ಕೂಡ ಪೂರ್ತಿ ಮಾಡ್ತೀರಾ. ಇನ್ನು ಸ್ವಲ್ಪ ಜನಕ್ಕೆ ಯಾವುದಾದ್ರೂ ಒಂದು ಪರ್ಟಿಕ್ಯುಲರ್ ಡಿಪಾರ್ಟ್ಮೆಂಟ್ ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ನಿಮ್ಮ ಹುದ್ದೆಗಳು ಜವಾಬ್ದಾರಿಗಳು ಚೇಂಜ್ ಮಾಡೋದಾಗಿರ್ಬೋದು, ರೋಲ್ಸಲ್ಲಿ ಚೇಂಜ್ ಮಾಡೋದಾಗಿರ್ಬೋದು, ಅಥವಾ ಪ್ರಾಜೆಕ್ಟ್ಗಳಲ್ಲಿ ಚೇಂಜ್ ಮಾಡೋದಾಗಿರ್ಬೋದು. ಅಂದರೆ ನಿಮ್ಮ ಮೇಲಧಿಕಾರಿಗಳನ್ನು ಎಕ್ಸ್ಪೆಕ್ಟೇಷನ್ಸ್ನ ಮೀರಿ ನೀವು ಫಲಗಳು ಸಾಧಿಸುವುದರಿಂದ ನಿಮಗೆ ಅನುಕೂಲಕ್ಕೆ ತಕ್ಕಂತೆ ಜವಾಬ್ದಾರಿಗಳನ್ನು ಹೆಚ್ಚು ಮಾಡುವಂತಹ ಸಂದರ್ಭಗಳು ಈ ಮಾಸದಲ್ಲಿ ನೀವು ನೋಡಬಹುದು. ಅಂದರೆ ಹೊಸ ಜವಾಬ್ದಾರಿಗಳು, ಹೊಸ ರಿಪೋರ್ಟಿಂಗ್ಸು, ಹೊಸ ಕೆಲಸಗಳು, ಹೊಸ ಟ್ರೈನಿಂಗು ಇತ್ಯಾದಿ ವಿಷಯಗಳನ್ನು ಕಲ್ತ್ಕೊಳ್ಳುವಂತಹ ಇರುತ್ತೆ. ಅಂದರೆ ನಿಮ್ಮ ಮೇಲಧಿಕಾರಿಗಳ ಆದೇಶದ ಮೇರೆಗೆ ಅವರು ಹೇಳುವ ರೀತಿಯಲ್ಲಿ ಪರ್ಟಿಕ್ಯುಲರ್ ಪ್ರಾಪರ್ ಪ್ಲ್ಯಾನಿಂಗಿಂದ ನಿಮ್ಮ ಗೋಲ್ಸ್ ರೀಚ್ ಆಗೋದಕ್ಕೆ ಈ ಮಾಸ ಅತ್ಯದ್ಭುತವಾಗಿ ತುಲಾರಾಶಿಯವರಿಗೆ ಇರುತ್ತೆ. ಎಷ್ಟೇ ಮಾಡಿದ್ರೂ, ಎಷ್ಟೇ ಕಷ್ಟಪಟ್ಟರೂ ಕೂಡ ನಿಮ್ಮ ಅಭಿವೃದ್ಧಿಯನ್ನು ನೋಡಿ ತಾಳಲಾರದೆ ಕಿಚ್ಚಿನಿಂದ ಬಳಲ್ತಾ ಇರುವಂತಹ ನಿಮ್ಮ ಸಹೋದ್ಯೋಗಿಗಳಾಗಿರ್ಬೋದು, ಪ್ರತ್ಯರ್ಥಿಗಳಾಗಿರ್ಬೋದು, ಸ್ವಲ್ಪ ನಿಮ್ಮ ಮೇಲೆ ಇಲ್ಲ ಸಲ್ಲದ ಆರೋಪಗಳು ಮಾಡಿದರೂ ಬ್ಯಾಕ್ ಟಾಕ್, ನಿಮ್ಮ ಬೆನ್ನಿನಿಂದ ಮಾತಾಡುವಂತಹ ವಿಷಯಗಳು ನಿಮಗೆ ಗೊತ್ತಾದರೂ, ಒಳಗಡೆ ನಡೀತಾ ಇರುವಂತಹ ಕೆಲವೊಂದು ಕೊಳಕು ಪಾಲಿಟಿಕ್ಸ್, ರಾಜಕೀಯಗಳು, ನಿಮ್ಮ ಇಂಟರ್ನಲ್ಲಿ ನಡೀತಾ ಇರುವಂತಹ ಕೆಲವೊಂದು ಅಂದರೆ ಕೆಲವೊಂದು ವ್ಯಕ್ತಿಗಳು ಯಾವ ರೀತಿ ಇರ್ತಾರಂದರೆ, ಕಷ್ಟಪಡುವಂತಹ ವ್ಯಕ್ತಿಯ ಮೇಲೆ ತುಳಿದು ಅವರು ಶಾರ್ಟ್ಕಟ್ಟಲ್ಲಿ ಹೋಗಬೇಕು ಅಂತ ಮಾಡ್ತಾ ಇರ್ತಾರೆ. ಅಂತಹ ವ್ಯಕ್ತಿಗಳು ನಿಮಗೆ ಸಮಸ್ಯೆಗಳು ಸೃಷ್ಟಿ ಮಾಡುವುದಕ್ಕೆ ಪ್ರಯತ್ನ ಮಾಡಿದರೂ ಕೂಡ ಆ ದೈವದ ಅನುಗ್ರಹದಿಂದ, ಶನಿ ಪರಮಾತ್ಮ 6ನೇ ಮನೆಯಲ್ಲಿರುವುದರಿಂದ ಕೊನೆಗೆ ಗೆಲುವು ನಿಮ್ಮದೇ ಆಗುತ್ತೆ. ನಿಮ್ಮ ಮೇಲೆ ಅಥವಾ ನಿಮ್ಮ ಬಗ್ಗೆ, ನಿಮ್ಮ ಹಿಂದೆ ಮಾತಾಡುವಂತಹ ಮಾತುಗಳೆಲ್ಲವೂ ಕೂಡ ಜಲಸಿಯಿಂದ, ದ್ವೇಷದಿಂದ ಮಾಡುವಂತಹ ಮಾತುಗಳಂತ ಎಲ್ಲರ ಗಮನಕ್ಕೆ ಬಂದು ನಿಮ್ಮ ಮೇಲೆ ಗೌರವ ಆಗಿರ್ಬೋದು, ರೆಸ್ಪೆಕ್ಟ್ ಆಗಿರ್ಬೋದು ಮತ್ತಷ್ಟು ಜಾಸ್ತಿ ಆಗುತ್ತೆ. ಇನ್ನು ವ್ಯಾಪಾರ ವಿಷಯಗಳಲ್ಲಿ ನೋಡಿದ್ರೆ ಎಕ್ಸಲೆಂಟ್ ಆಗಿದೆ. ನಿಮ್ಮ ವ್ಯಾಪಾರವನ್ನು ವಿಸ್ತರಣೆ ಮಾಡಬೇಕಂದ್ರೂ, ನಿಮ್ಮ ವ್ಯಾಪಾರಗಳನ್ನು ಸಿಬ್ಬಂದಿ ನೇಮಕ ಮಾಡ್ಕೋಬೇಕಂದ್ಕೊಂಡ್ರು, ವ್ಯಾಪಾರವನ್ನು ಎಕ್ಸ್ಪ್ಯಾಂಡ್ ಮಾಡಬೇಕಂದ್ಕೊಂಡ್ರು, ಮುಖ್ಯವಾಗಿ ಹೊಸ ಕಸ್ಟಮರ್ಸ್ ಎಂಗೇಜ್ಮೆಂಟ್ ಮಾಡೋದ್ರಲ್ಲಾಗಿರ್ಬೋದು, ಹೊಸ ಬಿಸ್ನೆಸ್ ಸ್ಟ್ರಾಟಜಿಯಿಂದ ನಿಮ್ಮ ವ್ಯಾಪಾರಗಳಲ್ಲಿ ಲಾಭಗಳು ಪಡೆಯೋದರಲ್ಲಿ ಈ ಮಾಸದಲ್ಲಿ ವ್ಯಾಪಾರ ವಿಷಯಗಳಲ್ಲಿ ತುಂಬ ಚೆನ್ನಾಗಿರುತ್ತೆ.
ನಿಮಗೆ ಒಳ್ಳೆಯ ಸಹಕಾರ ಅನ್ನೋದು ಸಿಗುತ್ತೆ. ಯಾಕಂದರೆ 6th ಹೌಸಲ್ಲಿರುವಂತಹ ಸ್ಯಾಟ್ರನ್ ಶನಿ ಪರಮಾತ್ಮ ಋಣರೋಗ ಶತ್ರು ಸ್ಥಾನದಲ್ಲಿ ಇದ್ದು ಒಳ್ಳೆಯ ಸಹಕಾರ, ಅದು ನಿಮ್ಮ ಕುಟುಂಬದಿಂದ, ನಿಮ್ಮ ಸಹೋದ್ಯೋಗಿಗಳಿಂದ, ಸಿಬ್ಬಂದಿಯಿಂದ ಒಳ್ಳೆಯ ಸಪೋರ್ಟ್ ಅನ್ನೋದು, ಒಳ್ಳೆಯ ನಿಮ್ಮ ಪ್ರತಿಭೆಗೆ, ನಿಮ್ಮ ಕೆಲಸಕ್ಕೆ ಒಳ್ಳೆಯ ಗುರುತಿಸಬೇಕೆ ಇತ್ಯಾದಿ ವಿಷಯಗಳೆಲ್ಲ ಚೆನ್ನಾಗಿರುತ್ತೆ. ವ್ಯಾಪಾರದಲ್ಲಿ ಹೊಸ ಇನ್ವೆಸ್ಟ್ಮೆಂಟ್ ಹೂಡಿಕೆಗಳು ಮಾಡಬೇಕು ಅಥವಾ ಎಕ್ಸ್ಪ್ಯಾಂಡ್ ಮಾಡಬೇಕು ಅನ್ನುವಂತಹ ವಿಷಯಗಳಲ್ಲಿ, ಕೆಲವೊಂದು ಉನ್ನತ ಹುದ್ದೆಗಳು ಅಥವಾ ಒಳ್ಳೆಯ ರಾಜಕೀಯದಲ್ಲಿರುವಂತಹ ವ್ಯಕ್ತಿಗಳ ಸಹಕಾರ ಕೂಡ ಕೂಡಿ ಬಂದು ಈ ಮಾಸದಲ್ಲಿ ವ್ಯಾಪಾರದಲ್ಲಿ ನೀವು ಎಕ್ಸ್ಪೆಕ್ಟ್ ಮಾಡ್ತಾ ಇರುವಂತಹ ಬೆನಿಫಿಟ್ಸ್ನ ಪಡೆಯಬಹುದು. ಅದೇ ರೀತಿ ಆದಾಯದ ಜೊತೆಗೆ ಖರ್ಚುಗಳು ಕೂಡ ವಿಪರೀತವಾಗಿರುತ್ತೆ, ಜಾಸ್ತಿ ಮೊತ್ತದಲ್ಲಿ ಇರುತ್ತೆ ಈ ಮಾಸದಲ್ಲಿ. ಅದು ನೀವು ಮಾಡ್ತಾ ಇರುವಂತಹ ಇನ್ವೆಸ್ಟ್ಮೆಂಟ್ಸ್ ಆಗಿರ್ಬೋದು, ಅಥವಾ ಕ್ವಾರ್ಟರ್ಲಿ, ಹಾಫ್ ಇಯರ್ಲಿ ಪೇ ಮಾಡ್ತಾ ಇರುವಂತಹ ಇನ್ಶೂರೆನ್ಸ್ ಪಾಲಿಸೀಸ್ ಆಗಿರ್ಬೋದು, ಹೂಡಿಕೆಗಳಾಗಿರ್ಬೋದು, ರಿನ್ಯೂವಲ್ ಮಾಡುವಂತಹ ಕೆಲವೊಂದು ರಿನ್ಯೂವಲ್ ಮಾಡಬೇಕಾಗಿರೋದು, ವಾಹನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ರಿನ್ಯೂವಲ್ ಚಾರ್ಜಸ್ ಆಗಿರ್ಬೋದು, ರಿನೋವೇಷನ್ ಅಥವಾ ನಿಮ್ಮ ವ್ಯಾಪಾರ ಅಥವಾ ಸ್ವಗೃಹ ರಿನೋವೇಷನ್ ಮಾಡಬೇಕಾಗಿರುವಂತಹ ಪ್ರಯತ್ನಗಳು, ಆರೋಗ್ಯದ ಮೇಲೆ ಮಾಡಬೇಕಾಗಿರುವಂತಹ ಕೆಲವೊಂದು ಖರ್ಚುಗಳಾಗಿರ್ಬೋದು, ಸಂತಾನಕ್ಕೆ ಸಂಬಂಧಪಟ್ಟಿರುವಂತಹ ಕೆಲವೊಂದು ಖರ್ಚುಗಳಾಗಿರ್ಬೋದು, ಈ ರೀತಿ ಯಾವುದೋ ಒಂದು ರೂಪದಲ್ಲಿ ಬಂದು ಆದಾಯವನ್ನು ನೀರಿನ ಥರ ಖರ್ಚು ಮಾಡಿಸ್ತಾನೆ ಇರುತ್ತೆ ಈ ಮಾಸ. ಆದರೆ ಏನು ಯೋಚನೆ ಮಾಡೋಂಗೆ ಅವಶ್ಯಕತೆ ಇಲ್ಲ. ಯಾಕಂದರೆ ಪಂಚಮ ಸ್ಥಾನ ಲಕ್ಷ್ಮೀ ಸ್ಥಾನದಲ್ಲಿ ಗ್ರಹ ಸಂಚಾರ, ಶುಕ್ರ, ಬುಧ, ಕುಜ ಮತ್ತು ಬುಧ, ರವಿ, ಶುಕ್ರ 4 ಗ್ರಹಗಳು ಅದ್ಭುತ ರೀತಿಯಲ್ಲಿ ಯೋಗಕಾರಕನಾಗಿರೋದ್ರಿಂದ ವಿವಿಧ ಮಾರ್ಗಗಳ ಮುಖಾಂತರ ಆದಾಯವನ್ನು ಪಡೆಯೋದಕ್ಕೆ, ವಿವಿಧ ಆದಾಯ ಮೂಲೆಗಳಿಂದ ನೀವು ಆದಾಯವನ್ನು ಬೆಳೆಸ್ಕೊಳ್ಳೋದಕ್ಕೆ ಈ ಮಾಸ ತುಂಬ ಅನುಕೂಲವಾಗಿರುತ್ತೆ. ಆದರೆ ಈ ಹಣಕಾಸಿನ ವಿಷಯಗಳಲ್ಲಿ ಮಾತ್ರ ತುಂಬ ಹುಷಾರಾಗಿರಬೇಕಾಗುತ್ತೆ ತುಲಾರಾಶಿಯವರು. ಮೋಸ ಮಾಡುವಂತಹ ಜನರಿರ್ತಾರೆ. ಯಾರೋ ನಿಮ್ಮ ಕಷ್ಟದಲ್ಲಿದ್ದಾರೆ ಅಂತ ಆಪ್ತರಾಗಿರ್ಬೋದು, ಬಂಧುಗಳಾಗಿರ್ಬೋದು, ಸಹೋದ್ಯೋಗಿಗಳಾಗಿರ್ಬೋದು, ಫ್ರೆಂಡ್ಸ್ ಆಗಿರ್ಬೋದು, ನಿಮಗೆ ಒಳ್ಳೆ ಜಾಬಲ್ಲಿದ್ದೀರಾ, ನಿಮಗೆ ಲೋನ್ ಬರುತ್ತೆ, ಸ್ವಲ್ಪ ಮಧ್ಯದಲ್ಲಿ ಕೊಡಿಸಿ, ನಾನು ವ್ಯಾಪಾರ ಮಾಡ್ತೀವಿ, ವ್ಯವಹಾರ ಮಾಡ್ತೀವಿ, ತಿಂಗಳು ಕಟ್ಕೊಂಡು ಹೋಗ್ತೀವಿ, ಈ ರೀತಿ ಎಲ್ಲ ನಿಮ್ಮ ಮೇಲೆ ಗೂಬೆ ಕೂರಿಸ್ಬಿಟ್ಟು ಅವರು ಲೋನನ್ನು ಪಡೆದು ಆಮೇಲೆ ಕೈ ಎತ್ತುವಂತಹ ಸಂದರ್ಭಗಳು ಬರುತ್ತೆ. ಆದ್ದರಿಂದ ಯಾರಿಗಾದರೂ ಮಧ್ಯದಲ್ಲಿ ಶ್ಯೂರಿಟಿ ಕೊಡುವಂತಹ ಸಂದರ್ಭಗಳಲ್ಲಿ ಮಾಡಬೇಕು, ಸಹಾಯ ಮಾಡಿ. ಬಟ್ ಆ ವ್ಯಕ್ತಿಗಳು ಮಾಡಲಿಕ್ಕಾಗುತ್ತಾ, ಅಥವಾ ಮುಂದಿನ ದಿನಗಳಲ್ಲಿ ಈ ವಿಷಯದಲ್ಲಿ ನಿಮಗೆ ಎಲ್ಲಿ ತೊಂದರೆಗಳು ಬರುತ್ತಾ, ಈ ವಿಷಯಗಳೆಲ್ಲವೂ ಯೋಚನೆ ಮಾಡಿ. ಯಾವುದಾದ್ರೂ ಇಂಪಾರ್ಟೆಂಟ್ ಡಾಕ್ಯುಮೆಂಟ್ ಮೇಲೆ ಸಿಗ್ನೇಚರ್ ಮಾಡುವಾಗ, ಮಧ್ಯದಲ್ಲಿ ಸ್ವಲ್ಪ ಶ್ಯೂರಿಟಿ ಸಿಗ್ನೇಚರ್ಸ್ ಮಾಡುವಾಗ ಎಲ್ಲ ಟರ್ಮ್ಸು ಕಂಡೀಷನ್ಸ್ ಎಲ್ಲ ಚೆಕ್ ಮಾಡಿಕೊಂಡು ಮುಂದುವರೆಯೋದು, ಸಹಾಯ ಮಾಡೋದು ಒಳ್ಳೆಯದೇ ವಿನಃ ಯಾರ ಮನೆ ಉದ್ಧಾರ ಮಾಡಬೇಕಂದ್ರೆ ಅಂದರೆ ಉದ್ಧಾರ ಅನ್ನೋದಕ್ಕಿಂತ ಸಹಾಯ ಮಾಡುವಂಥ ಉದ್ದೇಶ ಒಳ್ಳೆಯದೇ. ಆದರೆ ಮಾಡುವಂತಹ ಸಹಾಯ ನಿಮಗೆ, ನಿಮ್ಮ ಪರಿವಾರಕ್ಕೆ ಸಮಸ್ಯೆಗಳು ಸೃಷ್ಟಿ ಮಾಡಬಾರದು. ಆದ್ದರಿಂದ ಈ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿರಬೇಕಾಗತ್ತೆ. ಕುಟುಂಬದಲ್ಲಿ ಒಳ್ಳೆಯ ರೀತಿಯಲ್ಲಿ ಅನುಕೂಲ ವಾತಾವರಣ ಅನ್ನೋದು ಇರುತ್ತೆ. ಕುಟುಂಬದಲ್ಲಿ ನಿಮ್ಮ ಮಾತಿಗೆ ಒಳ್ಳೆಯ ಬೆಲೆ ಇರುತ್ತೆ. ಕೆಲವೊಂದು ಕುಟುಂಬಕ್ಕೆ ಸಂಬಂಧಪಟ್ಟಿರುವಂತಹ ಶುಭ ಕಾರ್ಯಗಳು ಅಥವಾ ಕೆಲವೊಂದು ಸಮಾರಂಭಗಳಲ್ಲಿ ಎಲ್ಲ ಕುಟುಂಬ ಸದಸ್ಯರೆಲ್ಲ ಸೇರಿ ಒಂದು ರೀತಿ ಅದ್ಭುತ ರೀತಿಯಲ್ಲಿ ಕುಟುಂಬದ ಜೊತೆ ಆನಂದಕರವಾಗಿರುವಂತಹ ಕ್ಷಣಗಳನ್ನು ನೀವು ಕಳೆಯುವಂತಹ ಸಂದರ್ಭ ಇರುತ್ತೆ. ಆದರೆ 13ನೇ ತಾರೀಕು ಬದಲಾವಣೆ ಆಗ್ತಾ ಇರುವಂತಹ ರವಿಯು, 23ನೇ ತಾರೀಕು ಬದಲಾವಣೆ ಆಗ್ತಾ ಇರುವಂತಹ ಕುಜಸ್ಥಾನ, ಈ ಬರುವಂತಹ ದಿನಗಳಲ್ಲಿ ಸ್ವಲ್ಪ ಕೆಲವೊಂದು ವಿಷಯಗಳಲ್ಲಿ ಸಣ್ಣ ಪುಟ್ಟ ವಿಷಯಗಳೆಲ್ಲವೂ ಕೂಡ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಡಿಬೇಟು, ಮಾತು ಬೆಳೆಸೋದು, ದೊಡ್ಡ ಮಟ್ಟದಲ್ಲಿ ಆರ್ಗ್ಯುಮೆಂಟ್ಸ್, ಯಾವ ವಿಷಯಗಳಲ್ಲಿ, ಪ್ರಾಪರ್ಟಿ ಹಂಚಿಕೆ ವಿಷಯಗಳಲ್ಲಾಗಿರ್ಬೋದು, ಶುಭ ಕಾರ್ಯಗಳಿಗೆ ಸಂಬಂಧಪಟ್ಟಿರುವಂತಹ ವಿಷಯಗಳಲ್ಲಾಗಿರ್ಬೋದು, ಮನೆಯಲ್ಲಿ ಆಗ್ತಾ ಇರುವಂತಹ ಖರ್ಚುಗಳ ವಿಷಯದಲ್ಲಾಗಿರಬಹುದು, ಈ ಕೆಲವೊಂದು ಈ ಮನೆಗೆ ಸಂಬಂಧಪಟ್ಟಿರುವಂತಹ ಗೃಹ ನಿರ್ಮಾಣಕ್ಕೆ ಸಂಬಂಧಪಟ್ಟಿರುವಂತಹ ಪ್ಲಾನಿಂಗ್ಸ್ ಆಗಿರ್ಬೋದು, ಅವ್ರು ಈ ರೀತಿ ಹೇಳ್ತಾರೆ, ಮತ್ತೊಬ್ರು ಇನ್ನೊಂದು ರೀತಿ ಹೇಳ್ತಾರೆ. ಈ ರೀತಿ ಸ್ವಲ್ಪ ಗೊಂದಲ ಉಂಟಾಗಿ ಮನಸ್ಪರ್ಧೆಗಳು ಅನ್ನೋದಕ್ಕಿಂತ ಸ್ವಲ್ಪ ನಮ್ಮ ಮಾತೇ ಗೆಲ್ಲಬೇಕು ಅನ್ನೋ ರೀತಿಯಲ್ಲಿ ಸ್ವಲ್ಪ ದೊಡ್ಡ ಮಟ್ಟದಲ್ಲಿ ಚರ್ಚೆಗೆ ದಾರಿ ಮಾಡಿಕೊಳ್ಬೋದು. ಆದ್ದರಿಂದ ನಿಮಗೆ ಎಷ್ಟು ಸಂಬಂಧಗಳನ್ನು ಹಾಳು ಮಾಡ್ಕೊಳ್ದಂಗೆ ಎಷ್ಟುವರೆಗೂ ನಿಮ್ಮ ಇನ್ವಾಲ್ವ್ಮೆಂಟ್ ಇರುತ್ತೋ ಅಷ್ಟುವರೆಗೂ ಕಾಪಾಡಿಕೊಳ್ಳೋದು ಉತ್ತಮ. ಈ ಮಾಸದಲ್ಲಿ ಮುಖ್ಯವಾಗಿ ತಾಯಿ ಅಥವಾ ತಾಯಿಯ ತರಹ ವ್ಯಕ್ತಿಗಳು, ದೊಡ್ಡಮ್ಮ
ಅಥವಾ ತಾಯಿ ಅಥವಾ ತಾಯಿಗೆ ದೊಡ್ಡ ನಿಮ್ಮ ಮನೆಯಲ್ಲಿರುವಂತಹ ಚಿಕ್ಕಮ್ಮ, ಈ ಥರ ತಾಯಿಯ ಆರೋಗ್ಯದಲ್ಲಿ ಸ್ವಲ್ಪ ಆರೋಗ್ಯ ವಿಷಯಗಳಲ್ಲಿ ಸ್ವಲ್ಪ ಹುಷಾರಾಗಿ ನೋಡ್ಕೋಬೇಕಾಗಿರುತ್ತೆ. ರೆಗ್ಯುಲರ್ ಚೆಕಪ್ಸ್ ಆಗಿರ್ಬೋದು, ಟ್ರೀಟ್ಮೆಂಟ್ ಆಗಿರ್ಬೋದು, ಮೆಡಿಕೇಷನ್ ಆಗಿರ್ಬೋದು ಇತ್ಯಾದಿ ವಿಷಯಗಳ ಬಗ್ಗೆ ಗಮನ ಇಡಬೇಕಾಗಿರುತ್ತೆ. ಮನೆಯಲ್ಲಿ ನಿಮ್ಮ ತಂದೆ ಸಹೋದರರು ಎಲ್ಲ ರೀತಿಯಲ್ಲಿ ಅದ್ಭುತ ರೀತಿಯಲ್ಲಿ ಒಂದು ಕೈಗೂಡಿಸ್ತಾ ಇರ್ತಾರೆ, ಸಪೋರ್ಟ್ ಅನ್ನೋದಿರುತ್ತೆ. ಇನ್ನು ಅವ್ರಿಗಿರುವಂತಹ ಕೆಲವೊಂದು ರಿಲೇಷನ್ಶಿಪ್ಸ್, ಅವ್ರಿಗಿರುವಂತಹ ಕಾಂಟ್ಯಾಕ್ಟ್ಸು, ಅವ್ರಿಗಿರುವಂತಹ ಕೆಲವೊಂದು ವ್ಯಕ್ತಿಗಳ ಮುಖಾಂತರ ನಿಮ್ಮ ಪ್ರಯತ್ನಗಳಿಗೆ ಸಾಕಷ್ಟು ಸಪೋರ್ಟ್ ಅನ್ನೋದು ಇರುತ್ತೆ. ಇನ್ನು ದಾಂಪತ್ಯ ಜೀವನ, ವೈವಾಹಿಕ ಜೀವನ ತುಲಾರಾಶಿಯವರಿಗೆ ಈ ಮಾಸದಲ್ಲಿ ಯಾವ ರೀತಿ ಇರುತ್ತೆ ಅಂದರೆ, ಇಲ್ಲಿಯವರೆಗೂ ಏನಾದರೂ ಮನೆಯಲ್ಲಿರುವಂತಹ ಸಣ್ಣ ಪುಟ್ಟ ಈಗೋ ಕ್ಲಾಶಸ್ಸು, ಅಪಾರ್ಥಗಳು ಇರುವಂತಹ ಸಂದರ್ಭಗಳಲ್ಲಿ ಇಬ್ಬರ ಮಧ್ಯೆ ಸ್ವಲ್ಪ ಸಖ್ಯತೆ ಅನ್ನೋದು ಕೂಡುತ್ತೆ. ಮತ್ತು ಒಂದಾಗಿ ಎಲ್ಲ ವಿಷಯಗಳನ್ನು ಚರ್ಚೆ ಮಾಡೋದು, ಕೆಲವೊಂದು ವಿಷಯಗಳಲ್ಲಿ ಎಲ್ಲ ರೀತಿಯಲ್ಲಿ ಅನುಕೂಲವಾಗೋದು ಅನ್ನೋ ವಿಷಯದಲ್ಲಿ ಇದ್ದರೂ ಕೂಡ ಬಟ್ ಸಮ್ಟೈಮ್ಸ್ ಈಗೋ ಅನ್ನೋದು ಕ್ಲಾಶ್ ಆಗ್ತಾ ಇರುತ್ತೆ. ನಾನು ಹೇಳಿದ್ದೇ ನಡಿಬೇಕು, ನಾನು ಹೇಳಿರೋ ಥರನೇ ಮಾಡಬೇಕು, ಈ ರೀತಿ ವಿಷಯಗಳಲ್ಲಿ ಸ್ವಲ್ಪ ಕಾಂಪ್ರಮೈಸ್ ಆಗೋದು ಒಳ್ಳೆಯದು ಈ ವಿಷಯದಲ್ಲಿ. ಇನ್ನು ವಿದ್ಯಾರ್ಥಿಗಳಿಗೆ ವಿದ್ಯೆ ಅವಕಾಶಗಳಲ್ಲಿ ಅಭಿವೃದ್ಧಿ ಇರುತ್ತೆ. ಮುಂದಿನ ದಿನಗಳಿಗೆ ಬೇಕಾಗಿರುವಂತಹ ಒಳ್ಳೆಯ ವಿದ್ಯಾಸಂಸ್ಥೆಯಲ್ಲಿ ದಾಖಲಾತಿಗಳು, ಅಡ್ಮಿಷನ್ಸ್ಗೆ ಬೇಕಾಗಿರುವಂತಹ ಏನಾದರೂ ಪ್ರಿಪರೇಷನ್ಸ್ ಅದರೆಲ್ಲವೂ ಕೂಡ ಅನುಕೂಲವಾಗಿರುತ್ತೆ. ಬಟ್ ಬರುವಂತಹ ಎಕ್ಸಾಮ್ಗೆ ಸ್ವಲ್ಪ ಫೋಕಸ್ಡ್ ಆಗಿರಬೇಕಾಗಿರುತ್ತೆ. ಅನ್ನೆಸೆಸರಿ ಈ ಮೊಬೈಲ್ನ ಜಾಸ್ತಿ ನೋಡೋದು, ಡಿಸ್ಟ್ರ್ಯಾಕ್ಷನ್ಸ್ ಜಾಸ್ತಿ ಆಗೋದು, ಓದ್ಕೊಳ್ಳುವಂತಹ ಸಮಯದಲ್ಲಿ ಆಟ ಆಡೋದು ಇತ್ಯಾದಿ ವಿಷಯಗಳೆಲ್ಲ ಸ್ವಲ್ಪ ಡಿಸ್ಟರ್ಬ್ ಮಾಡ್ತಾ ಇರುತ್ತೆ. ಸೊ ಯು ಹ್ಯಾವ್ ಟು ಬಿ ಫೋಕಸ್ಡ್ ಆನ್ ಯುವರ್ ಕಮಿಂಗ್ ಅಕಾಡೆಮಿಕ್ ಎಕ್ಸಾಮ್ಸ್. ಇದರಲ್ಲಿ ಒಳ್ಳೆ ಸ್ಕೋರ್ ಮಾಡಿದ್ರೆ ಮುಂದಿನ ದಿನ ಚೆನ್ನಾಗಿರುತ್ತೆ ಅನ್ನುವಂತಹ ವಿಷಯಗಳು ನೋಡ್ಬೋದು. ಇನ್ನು ಆರೋಗ್ಯದ ವಿಷಯದಲ್ಲಿ ಬಂದರೆ ಸ್ವಲ್ಪ ಹೊಟ್ಟೆ, ಉದರ ಸಂಬಂಧಪಟ್ಟಿರುವಂಥದ್ದು, ಆಹಾರಕ್ಕೆ ಸಂಬಂಧಪಟ್ಟಿರುವಂಥ, ಜೀರ್ಣಕ್ರಿಯೆಗೆ ಸಂಬಂಧಪಟ್ಟಿರುವಂತಹ ಸಮಸ್ಯೆಗಳಾಗಿರ್ಬೋದು, ಆ್ಯಸಿಡಿಟಿ ಮತ್ತು ಈ ಕೆಲವೊಂದು ಸಂದರ್ಭಗಳಲ್ಲಿ ಪರ್ಟಿಕ್ಯುಲರ್ ಆಗಿ ಆಹಾರ ಜೀರ್ಣವಾಗದೇ ಇರೋದು, ಆಹಾರಕ್ಕೆ ಸಂಬಂಧಪಟ್ಟಿರುವಂಥ ಅಭ್ಯಾಸಗಳು ಬದಲಾಗೋದು, ಬೆಳಗ್ಗೆ ಮಾಡಬೇಕಾಗಿರೋನ್ನ ಬ್ರೇಕ್ಫಾಸ್ಟ್ ಲಂಚ್ ಟೈಮಲ್ಲಿ ಮಾಡೋದು, ಲಂಚನ್ನ ಯಾವಾಗಲೂ ಸಾಯಂಕಾಲ ಮಾಡೋದು, ವಿಶ್ರಾಂತಿ ತಗೊಳ್ಳುವಂತಹ ಸಂದರ್ಭಗಳು. ನೀವು ಸ್ವಲ್ಪ ಆಹಾರ ನಿಯಮಗಳು, ದೈಹಿಕ ವ್ಯಾಯಾಮ, ಜಾಗಿಂಗ್ ಇತ್ಯಾದಿ ವಿಷಯಗಳ ಮೇಲೆ ಸ್ವಲ್ಪ ಕಾನ್ಸಂಟ್ರೇಷನ್ ಇಡಬೇಕಾಗಿರುತ್ತೆ. ಇನ್ನು ಸ್ವಲ್ಪ ದಿನಗಳು, ಕೆಲವೊಂದು ದಿನಗಳು ಮಾನಸಿಕವಾಗಿ ಸ್ವಲ್ಪ ಸದೃಢರಾಗಿ ಆತ್ಮವಿಶ್ವಾಸವನ್ನು ಹೊಂದಿದ್ದರು. ಕೆಲವೊಂದು ದಿನಗಳ ನಂತರ ಸ್ವಲ್ಪ ಮಾನಸಿಕ ಆತಂಕ, ಗೊಂದಲ, ಕನ್ಫ್ಯೂಷನ್ ಕ್ರಿಯೇಟ್ ಆಗೋದಕ್ಕೆ ಚಾನ್ಸಸ್ ಇರುತ್ತೆ. ಸೊ ಅಂತಹ ಸಂದರ್ಭಗಳಲ್ಲಿ ಯಾರ ಜೊತೆಯೂ ಮಾತಾಡದೆ ಪುಣ್ಯಕ್ಷೇತ್ರ ಸಂದರ್ಶನ ಮಾಡೋದು ಅಥವಾ ದೈವಿಕ ದರ್ಶನಗಳು ಮಾಡೋದು ಒಳ್ಳೆಯದಾಗ್ತಾ ಇರುತ್ತೆ. ಇನ್ನು ವಿದ್ಯಾರ್ಥಿಗಳಿಗೆ ಮುಂದೆ ಬರುವಂತಹ ದಿನಗಳಲ್ಲಿ ಕೆರಿಯರ್ ಪ್ಲಾನಿಂಗ್ ಆಗಿರ್ಬೋದು, ಬರುವಂತಹ ಎಕ್ಸಾಮ್ಸಲ್ಲಿ ಫೋಕಸ್ಡ್ ಆಗಿರಬೇಕಾಗಿರುತ್ತೆ. ಇನ್ನು ತುಲಾರಾಶಿಯ ಮಹಿಳೆಯರಿಗೆ ಒತ್ತಡ ಅನ್ನೋದು ಇರುತ್ತೆ. ಹೊರಗಡೆ ಮ್ಯಾನೇಜ್ ಮಾಡಬೇಕು, ಮನೆಯಲ್ಲಿ ಕೆಲವೊಂದು ವಿಷಯಗಳನ್ನು ಮ್ಯಾನೇಜ್ ಮಾಡಬೇಕು. ಬಟ್ ಎಷ್ಟು ಒತ್ತಡ ಇದ್ರೂ ಈ ಮಾಸದಲ್ಲಿ ನೀವು ಪಡ್ತಾ ಇರುವಂತಹ ಕಷ್ಟಕ್ಕೆ ಒಂದು ಗುರುತುವಿಕೆ ಅನ್ನೋದು, ಮುಖ್ಯವಾದ ನಿರ್ಧಾರಗಳಲ್ಲಿ ನಿಮ್ಮ ರೋಲ್ ಇಂಪಾರ್ಟೆಂಟ್ ಇರುತ್ತೆ. ಕೆಲವೊಂದು ಡಿಸಿಷನ್ಸಲ್ಲಿ ನಿಮ್ಮದೇ ಮಾತು ನಡಿಬೇಕು ಅನ್ನೋ ರೀತಿಯಲ್ಲಿ ನಿಮ್ಮ ಸಲಹೆಗಳ ಮೇಲೆ ನಿಮ್ಮ ಕುಟುಂಬ ಸದಸ್ಯರು ನಡೀತಾ ಹೋಗ್ತಾರೆ. ಬಟ್ ಜವಾಬ್ದಾರಿಗಳು ವಿಪರೀತವಾಗಿರುತ್ತೆ. ಇನ್ನು ಪರ್ಟಿಕ್ಯುಲರ್ ಆಗಿ ವಯಸ್ಸಾಗಿರುವಂತಹ ವ್ಯಕ್ತಿಗಳು ರೆಗ್ಯುಲರ್ ಚೆಕಪ್ಸ್ ಮಾಡ್ಕೊಳ್ಳೋದಾಗಿರ್ಬೋದು, ಮೆಡಿಕೇಷನ್ ಆಗಿರ್ಬೋದು, ಅಥವಾ ಹೊಸದಾಗಿ ಏನಾದರೂ BPL ಫ್ಲಕ್ಚುವೇಷನ್ಸ್ ಆಗ್ತಾ ಇದೆಯಾ ಇತ್ಯಾದಿ ವಿಷಯಗಳ ಬಗ್ಗೆ ಗಮನದಲ್ಲಿ ಇಟ್ಕೊಂಡು ಆರೋಗ್ಯಕರ ವಾತಾವರಣದಲ್ಲಿ ಆರೋಗ್ಯಕರ ದೈವ ಚಿಂತನೆ ಇತ್ಯಾದಿ ವಿಷಯಗಳ ಮೇಲೆ ಫೋಕಸ್ ಮಾಡಬೇಕಾಗಿರುತ್ತೆ. ಇನ್ನು ಪ್ರೀತಿ ಪ್ರೇಮ ವ್ಯವಹಾರಗಳಂತ ಬಂದರೆ ಈ ಉದ್ಯೋಗಕ್ಕೆ ಸಂಬಂಧಪಟ್ಟಿರುವಂತಹ ಬದಲಾವಣೆ ಅಥವಾ ಇರುವಂತಹ ಉದ್ಯೋಗವನ್ನು ಬಿಟ್ಟು ಬೇರೆ ಉದ್ಯೋಗ ನೋಡ್ಕೊಳ್ತೀವಿ, ಅಥವಾ ಪ್ರೀತಿ ಪ್ರೇಮ ವ್ಯವಹಾರಗಳಲ್ಲಿ ಮತ್ತೊಂದು ಹಂತಕ್ಕೆ ನಿಮ್ಮ ರಿಲೇಷನ್ ತಗೊಂಡೋಗಬೇಕು ಅಂದರೆ ದಯವಿಟ್ಟು ಸ್ವಂತ ನಿರ್ಧಾರಗಳು ಮಾಡೋದು ಬೇಡ. ನಿಮ್ಮ ಹಿರಿಯರ ಸಮ್ಮತಿ, ಹಿರಿಯರ ಒಂದಿಗೆ ಅನುಮತಿಯನ್ನು ಪಡೆದು ಮುಂದಕ್ಕೆ ಹೋಗೋದು ಉತ್ತಮವಾಗಿರುತ್ತೆ. ಇನ್ನು ಈ ಕುಟುಂಬ ಶುಭ ಕಾರ್ಯಗಳು ಅಥವಾ ಕುಟುಂಬಸ್ಥರು ಮಾಡುವಂತಹ, ಕುಟುಂಬದಲ್ಲಿ ನಡೆಯುವಂತಹ ಕೆಲವೊಂದು ಮುಖ್ಯ ಕಾರ್ಯಕ್ರಮಗಳಿಗೋಸ್ಕರ ಸ್ವಲ್ಪ ಪ್ರಯಾಣಗಳು ಮಾಡುವಂತಹ ಸಾಧ್ಯತೆಯು ಈ ಮಾಸದಲ್ಲಿ ನಾವು ಕಾಣಬಹುದು. ಅದೇ ರೀತಿ ವಿದೇಶಿ ಪ್ರಯತ್ನಗಳು ಮಾಡ್ತಾ ಇರುವಂತಹ ವ್ಯಕ್ತಿಗಳಿಗೆ ಈ ಮಾಸ ಒಂದೊಂದೇ ಇಶ್ಯೂ ಪರಿಹಾರವಾಗಿ ಈ ಮಾಸದಲ್ಲಿ ಅತ್ಯದ್ಭುತವಾಗಿ ನಿಮಗೆ ವಿದೇಶಿ ಯೋಗಕ್ಕೆ ಲೈನ್ ಕ್ಲಿಯರ್ ಆಗುತ್ತೆ. ಈ ಮಾಸದಲ್ಲಿ ನಿಮಗೆ ಸಿಗಬೇಕಾಗಿರೋದು ಗುರುಬಲ. ಸೊ ಗುರುಬಲಕ್ಕೋಸ್ಕರ ಪ್ರತಿ ಗುರುವಾರ ನೀವು
ಗುರು ಹಿರಿಯರಿಗೆ ಗೌರವ ಅಥವಾ ಅವರಿಗೆ ಅವರಿಂದ ಆಶೀರ್ವಾದ ಪಡೆಯೋದಾಗಿರ್ಬೋದು. ನೀವು ಸ್ನಾನ ಮಾಡುವಂತಹ ನೀರಿಗೆ ಸ್ವಲ್ಪ ಅರಿಶಿನ ಹಾಕಿಬಿಟ್ಟು ಅದರಿಂದ ಗುರುವಾರದಂದು ಸ್ನಾನ ಮಾಡುವಂತಹ ಮುಖಾಂತರ ಅಥವಾ ಪ್ರತಿದಿನವೂ ಈ ರೀತಿ ಮಾಡಿದ್ರೂ ಕೂಡ ಸ್ವಲ್ಪ ಎಕ್ಸಲೆಂಟ್ ಆಗಿರುತ್ತೆ. ಯೆಲ್ಲೋ ಕಲರ್ ಡ್ರೆಸ್ ವೇರ್ ಮಾಡೋದರಿಂದ ಅನುಕೂಲವಾಗಿರುತ್ತೆ. ಯೆಲ್ಲೋ ಕಲರಲ್ಲಿರುವಂತಹ ಅಥವಾ ಈ ಕಡಲೆ ಹಿಟ್ಟಿನಿಂದ ಮಾಡಿರುವಂತಹ ಸಿಹಿ ಪದಾರ್ಥಗಳನ್ನು, ಸ್ವೀಟ್ಸನ್ನು ಚಿಕ್ಕ ಮಕ್ಕಳಿಗೆ, ಗೋಮಾತೆಗೆ ಆಹಾರವಾಗಿ ನೀಡುವುದರಿಂದ ಕೂಡ ಗುರುಬಲ ಅತ್ಯದ್ಭುತವಾಗಿ ನಿಮಗೆ ಅನುಕೂಲ ಫಲಗಳನ್ನು ನೀಡುತ್ತೆ, ನಿಮ್ಮ ಆಕಾಂಕ್ಷೆಗಳನ್ನು, ಆಶೆಗಳನ್ನು ಈಡೇರಿಸುತ್ತೆ ಅಂತ ಹೇಳ್ತಾ, ಈ ಮಾಸದಲ್ಲಿ ಮತ್ತಷ್ಟು ಶುಭ ಫಲಗಳು ನಿಮ್ಮ ಜೀವನದಲ್ಲಿ ನಡೆಯಲಿ ಅಂತ ಹೇಳ್ತಾ, ಮತ್ತೊಂದು ವಿಡಿಯೋ ಜೊತೆಗೆ ಮತ್ತೊಂದು ಆಸಕ್ತಿಕರ ವಿಷಯದ ಜೊತೆಗೆ ನಿಮ್ಮ ಮುಂದೆ ಮತ್ತೆ ಬರ್ತೀವಿ. ಅಲ್ಲಿಯವರೆಗೂ ಸರ್ವೇ ಜನಾಂ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ಜೈ ಶ್ರೀರಾಮ್.